ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಮತ್ತು ಸ್ಯಾಮ್ ನಡುವೆ ಜಗಳ ಆಯಿತು, ಗಲಾಟೆ ಆಯಿತು ಅಂತ ಹೇಳಬೇಕು. ಇದ್ರ ಬಗ್ಗೆ ಸ್ಯಾಮ್ ಅವರು ಕೂಡ ಮಾತಾಡಿದ್ರು ಅಂತ ಹೇಳಬೇಕು, ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡಿದ್ರೆ, ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ದಂಡ ಬಿದ್ದಿದೆ ICC ಕಡೆಯಿಂದ ಅಂತ ಹೇಳಬೇಕು. ಏನೇನು ಮಾತುಕತೆ ಆಗಿದೆ, ವಿರಾಟ್ ಕೊಹ್ಲಿಗೆ ದಂಡ ಎಷ್ಟು ಬಿದ್ದಿದೆ, ಯಾರು ಏನಂತ ಮಾತಾಡಿದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇವತ್ತು ಇನ್ನು ಮೊದಲಿನ ಟೆಸ್ಟ್ ಮುಗೀತು ಅಂತ ಹೇಳಬೇಕು. ಆಸ್ಟ್ರೇಲಿಯಾದವರು ಟಾಸ್ನ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ್ರು, ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಬೇಕು. ಆನಂತರ ಸ್ಯಾಮ್ ಅವರು ಗುರು 19 ವರ್ಷದ ಹುಡುಗ ಆಯ್ಕೊಂಡು ರೂಪ್ತಿದ್ರು ಇಂಡಿಯಾದಾಗೆ ಅಂತ ಹೇಳಬೇಕು. ಮೇಲೆಗೆ ಬೂಮ್ರಾಗೆ ರೂಪ್ತಿದ್ರು ಅಂತ ಹೇಳಬೇಕು. ಮ್ಯಾಚ್ ಬಗ್ಗೆ ಏನು ಮಾತಾಡೋದಿಲ್ಲ, ಈ ಗಲಾಟೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವ್ರದ್ದು ತಪ್ಪು ಅಂತ ಹೇಳಬೇಕು. ಇದು ವಿರಾಟ್ ಕೊಹ್ಲಿ, ನಾನು ವಿರಾಟ್ ಕೊಹ್ಲಿ ದೊಡ್ಡ ಅಭಿಮಾನಿ, ನನಗೆ ಕಾಮೆಂಟ್ ಬಾಕ್ಸಲ್ಲಿ ಭಯಕ್ಕೆ ಹೋಗಬೇಡಿ. ಇಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ತಪ್ಪು ಅಂತ ಹೇಳಬೇಕು. ಅವ್ರ ಪಡಿಗೆ ಅವರು ಕೈಯಲ್ಲಿರೋ ಒಂದು ಗ್ಲೌಸ್ನ ಸರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಅವರು ಹೋಗಿ ಡ್ಯಾಶ್ ಮಾಡ್ತಾರೆ ಸ್ಯಾಮ್ ಅವ್ರಿಗೆ ಅಂತ ಹೇಳಬೇಕು. ಸ್ಯಾಮ್ ಅವರಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಹೇಳಬೇಕು. ಏನು ಹಿಂಗೆ ಮಾಡಿದರೆ ಹಂಗೆ ಹಿಂಗೆ ಅಂತ ಕೂಡ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಹೇಳಬೇಕು. ಇದ್ರ ಬಗ್ಗೆ ಸ್ಯಾಮ್ ಅವರು ಕೂಡ ಮಾತಾಡ್ತಾರೆ ಅಂತ ಹೇಳಬೇಕು. ಏನಂತ ಮಾತಾಡ್ರಪ್ಪ ಸ್ಯಾಮ್ ಅನ್ನೋದಾಯ್ತು ಅಂತ ಅಂದರೆ, ನಾನು ವಿರಾಟ್ ಕೊಹ್ಲಿ ದೊಡ್ಡ ಅಭಿಮಾನಿ ಅಂತ ಹೇಳಿದಾರೆ ಅಂತ ಹೇಳಬೇಕು. ಅಂದರೆ ನಿಮಗೆ ಯಾರು ಫೇವ್ರೇಟ್ ಆಟಗಾರ ವರ್ಲ್ಡಲ್ಲಿ ಅನ್ನೋದಾಯ್ತು ಅಂದರೆ, ನನಗೆ ವಿರಾಟ್ ಕೊಹ್ಲಿ ಫೇವ್ರೇಟ್ ಆಟಗಾರ ಅಂತ ಅವರು ಮ್ಯಾಚ್ ಮುಗಿದ ನಂತರ, ಇವತ್ತು ಮ್ಯಾಚ್ ಮುಗಿದ ನಂತರ ಹೇಳಿದ್ದಾರೆ ಅಂತ ಹೇಳಬೇಕು. ಆದರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಜಗಳ ಮಾಡ್ಕೊಂಡು ಅಂತ ಹೇಳಬೇಕು. ಇದರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಏನು ಹೇಳಪ್ಪ ಅಂತಾರೆ, ಅಲ್ಲಿ ನಾನು ಆ ವ್ಯಕ್ತಿ ಔಟ್ ಮಾಡಬೇಕಿತ್ತು, ಆ ಬ್ಯಾಟ್ಸ್ಮನ್ ಔಟ್ ಮಾಡಬೇಕಿತ್ತು, ಆ ಕಾರಣದಾಗಿ ನಾನು ಆ ರೀತಿ ಮಾಡೋದು ಅಷ್ಟೇ, ಸ್ವಲ್ಪ ಕಿರಿಕಿರಿ ಆಗಬೇಕಿತ್ತು, ಆ ಕಾರಣಕ್ಕೆ ಸ್ವಲ್ಪ ಅವನ ಮೈಂಡ್ ಸ್ವಲ್ಪ ಆ ಕಡೆ ತಾಗಬೇಕಿತ್ತು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಅಂತ ಹೇಳಬೇಕು. ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ದಂಡ 20% ಮ್ಯಾಚ್ನ 20% ದಂಡ ಬಿದ್ದಿದೆ ICC ಕಡೆಯಿಂದ ಅಂತ ಹೇಳಬೇಕು. ಮತ್ತು ಇದೇ ರಿಪೀಟ್ ಆಗಬಾರ್ದು ಕೂಡ ವಾರ್ನಿಂಗ್ ಕೊಟ್ಟಿದೆ ಅಂತ ಹೇಳಬೇಕು. ಮ್ಯಾಚ್ನ 20% ಅಷ್ಟು ವಿರಾಟ್ ಕೊಹ್ಲಿ ಅವರಿಗೆ ಫೈನ್ ಬಿದ್ದಿದೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ವಿರಾಟ್ ಕೊಹ್ಲಿ ಅವರಿಗೆ ಫೈನ್ ಹಾಕಿರೋದ್ರ ಬಗ್ಗೆ ನಿಮ್ಗೇನು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತು ನಾನೊಬ್ಬ ವಿರಾಟ್ ಕೊಹ್ಲಿ ಅಭಿಮಾನಿ, ಇದರಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ತಪ್ಪಿದೆ ಅಂತ ಹೇಳಬೇಕು. ಅವರು ಸಿರಾಜ್ ಬೌಲಿಂಗಲ್ಲಿ ಸಿರಾಜ್ ಅವರು ಸ್ವಲ್ಪ ಆಕರ್ಷಣೆ ತೋರಿಸ್ತಾರೆ, ನಂತರ ವಿರಾಟ್ ಕೊಹ್ಲಿ ಲುಕ್ ಕೊಟ್ಕೊಂಡು ಹೋಗ್ತಾರೆ. ಮತ್ತೆ ಬಂದು ಸಿರಾಜ್ ಅವರು ವಿರಾಟ್ ಕೊಹ್ಲಿ ಅವ್ರಿಗೆ ಬೈದಿದ್ದು ಸರಿ ಇರೋದು ಅಂತ ಹೇಳ್ತೀನಿ. ಕಮೆಂಟ್ ಮಾಡಿ.